ಕಳೆದ ಅವಧಿಯಲ್ಲಿ ಗ್ರಾಮಕ್ಕೆ ಭದ್ರಾ ನದಿಯಿಂದ ಕುಡಿಯೋ ನೀರು ಕೊಡೋದಕ್ಕೆ 1400 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ವಿ. ಅದ್ರದ್ದು ಕೆಲಸ ಊರು ತುಂಬಾ ಈ ಓವರ್ ಹೆಡ್ ಟ್ಯಾಂಕ್ ಕಟ್ಟಿ ನಲ್ಲಿ ಹಾಕ್ತಾ ಇದಾರಲ್ಲ, ಆ 1400 ಕೋಟಿ ರೂಪಾಯಿ ಇದೆ. ಈ ಕಣಿವೆಹಳ್ಳಿಗೆ 91 ಲಕ್ಷ ರೂಪಾಯಿ ಆ ಒಂದು ಯೋಜನೆಯಲ್ಲಿ ಮನೆಗೆ ನಲ್ಲಿ ಹಾಕಿ ಓವರ್ ಹೆಡ್ ಟ್ಯಾಂಕ್ ಕಟ್ಟಿ ನೀರು ಕೊಡೋದಕ್ಕೆ ಈ ಕಣಿವೆಹಳ್ಳಿ ಗ್ರಾಮಕ್ಕೆ 91 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ವಿ. 2 ಕೋಟಿ ದೇವಸ್ಥಾನಕ್ಕೆ ಕಟ್ಟಿದ್ದಾರೆ. ಸರ್ಕಾರ ಯಾರು ಇರಲಿ, ಜನಸೇವಕರು, ಯಾವುದೇ ಸರ್ಕಾರ, ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಕಳೆದ ಅವಧಿಯಲ್ಲಿ ಯಡಿಯೂರಪ್ಪನವರು ಇದ್ರು, ಯಾರೇ ಮುಖ್ಯಮಂತ್ರಿ ಇರಲಿ, ಇವತ್ತು ನಾನು ಶಾಸಕರಿದ್ದೀನಿ, ಹಿಂದೆ ಇನ್ನೊಬ್ರು ಶಾಸಕರಿದ್ರು. ಸರ್ಕಾರ ಕೊಟ್ಟರೆ ಎಷ್ಟಪ್ಪ? 35 ಲಕ್ಷ. ಇನ್ನು 1,65 ಲಕ್ಷ ಯಾರು ಹಾಕಿದ್ದು? 1,65 ಲಕ್ಷ? ಭಕ್ತರು, ಊರಿನ ಜನ. ಹೌದಾನೆ? ಹಂಗಾದ್ರೆ ದೇವಸ್ಥಾನ ಆಗಿರೋದು ಊರಿನ ಜನರಿಂದನಾ ಸರ್ಕಾರ ಕೊಟ್ಟಿದ್ದ ದುಡ್ಡಲ್ಲಾಗಿರೋದ? ಏನೇ ಕಾಯಕ ಮಾಡಿದ ಜನರಿಂದ ಆಗಿರುತ್ತಾರೆ. ಹನಿ ಕೂಡಿದ್ರು ಹಳ್ಳ, ತೆನೆ ಕೂಡಿದ್ರು ಪಳ್ಳ. ಹೌದಲ್ವಾ? ನೀವೆಲ್ಲ 100 ರೂಪಾಯಿ ಆಗ್ಲಿ 10,000 ಆಗ್ಲಿ ಕೊಟ್ಟಿದ್ದೀರಾ ಇಲ್ವ ಇಲ್ಲಿರೋರು? ಮತ್ ದೇವಸ್ಥಾನ ಯಾರ್ದು? ಗ್ರಾಮದ್ದು, ಊರಿಂದು. ಇದನ್ನೇ ಬುದ್ಧಿಯವರು ಹೇಳ್ತಾ ಇದ್ರು ನಾನು ಬರುವಾಗ ಆಶೀರ್ವಚನದಲ್ಲಿ, ಯಾರು ತಾನು ಅಂತ ಹೇಳಬಾರದು ಅಂತ. ನಾನು ಅಲ್ಲಿಂದ ಬರುವಾಗ ಕೇಳಿಸ್ಕೊಂತ ಇದ್ದೆ ಬುದ್ಧಿಯವರು ಮಾತಾಡೋದನ್ನ. ಗ್ರಾಮದವರು ನೋಡಿ, 12ನೇ ಶತಮಾನದಿಂದ ಏನು ನಮ್ಮ ಬಸವಣ್ಣನವರ ಇಂದ ಹಿಡಿದು ಬಸವಾದಿ ಶರಣರು ಹಲವಾರು ಮಠ ಮಂದಿರಗಳು ಅನ್ನದಾಸೋಹ, ಜ್ಞಾನದಾಸೋಹ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಸಮಾನಾಂತರವಾಗಿ ಸರ್ಕಾರದ ದುಡ್ಡಲ್ಲ. ಯಾರ ದುಡ್ಡಲ್ಲಿ? ಭಕ್ತರ ದುಡ್ಡಲ್ಲಿ. ಅಂದ್ರೆ ಇವತ್ತು ರಂಗನಾಥ ಸ್ವಾಮಿ ದೇವಾಲಯ ನಿರ್ಮಾಣ ಆಗಿದೆ, ಆ ನಿರ್ಮಾಣಕ್ಕೆ ಕಾರ್ಯಕರ್ತರು ಈ ಊರು ಮತ್ತೆ ಸುತ್ತಮುತ್ತಲಿನ ಭಕ್ತರು ಅನ್ನೋದನ್ನ ನಾವು ಮರೆಯಬಾರದು. ಎಷ್ಟೇಳಿ ಹಾಕಿರೋದು? 165 ಲಕ್ಷ ಅಲ್ವಾ? ಈ ಜನಪ್ರತಿನಿಧಿಗಳು, ನೀವು ನಮ್ಮನ್ನು ಆಯ್ಕೆ ಮಾಡಿದೀರಾ, ನೀವು ಆಯ್ಕೆ ಮಾಡಿದ್ರೆ ಜನ ಕೆಲಸ ಮಾಡಕ್ಕೆ ನಮ್ಮ ಪಾರ್ಟ್ ಅಷ್ಟೇ ಅದು. ಆದ್ರೆ ಮಾಡ್ಬೇಕಾಗಿರೋ ಕೆಲಸ ಮಾಡಿರೋದು ನೀವು. ಹಾಗಾಗಿ ಇದು ಜನರ ದೇವಸ್ಥಾನ, ಊರಿನ ದೇವಸ್ಥಾನ, ಗ್ರಾಮದ ದೇವಸ್ಥಾನ ಅಂತ ಹೇಳ್ತಾರೆ.